ಯವ್ವ 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 ಏ ಹಡ್ಬಿಟ್ಟಿ ಯವ್ವ ಹಡ್ಬಿಟ್ಟಿ ಏ ನೀನು ಹೆಣ್ಣ ಏನ್ ನೀನು ಅಲ್ಲ ಅಡಿಗೆ ಮಾಡೋದಾಗ ಇನ್ನೇನು ಮಾಡ್ಬಿಟ್ಟಿಲ್ಲ ಮನೇನ ತಿಪ್ಪಿ ಹಾಕರ ಯವ್ವ ಮನೇಲಿ ಕಾಳು ಕಡಿ ಪಡಿ ಹಿಟ್ಟು ಪಟ್ಟು ಎಲ್ಲ ಮನೆ ತುಂಬಾ ಸಬ್ಸಾರಿ ಯವ್ವ ಇದನ್ನ ಹೆಂಗ್ ಮಾಡ್ಬೇಕು ನಾನು ಅಲ್ಲ ಈ ಮನೆ ಸಾಮಾನ್ಯ ಹಿಂಗ್ ಹೋಗ್ತೀಯಲ್ಲ ಏ ಅಡಿಗೆ ಮಾಡಲೆ ಹೊಟ್ಟೆ ಎಷ್ಟೊತ್ತಿ ಈ ದೇವ್ರು ಇದನ್ನ ಕಟ್ಕೊಳೋದು ಒಂದ್ ನಮ್ನಿ ನನಗೆ ನಿಜವಾಗ್ ಬಿಡು ಲಕ್ಷ್ಮಕ್ ನಾನು ಮೋಸ ಮಾಡಿ ಗಂಟೆ ಹಾಕಿಲ್ಲ ಹುಚ್ಚು ಬಿಡುತ್ತೆ ಅಂತೇಳಿ ಹುಚ್ಚಿನ ತಂದು ಗಂಟೆ ಹಾಕಿ ನೆಮ್ಮದಿಲಿಂದ ಇದೆ ಉಪ್ಪಿನ ಕಾಲಕ್ಕೆ ಬೇಕಿತ್ತ ನನಗಿದೆಲ್ಲ ಯವ್ವ ದೇವ್ರಿ ಈಗಿನ ಏನು ಏ ಅಡಿಗೆ ಮಾಡ್ತೀನಿ ಬಗ್ಗೆ ಚಂಡ್ ಮುರಂಗ್ ಬುತ್ಲೆ ನಂಗ ಹೊಡಿತೀನಿ ತಡಿ ಮಾಡ್ತೀನಿ ನಿಂಗ ಆ ಯವ್ವ ಏನಾಗಿತ್ತು ನಿನಗ ಯವ್ವ ಡಬ್ರಿ ಒಂದೊಂದನ್ನ ಬಿಸಿಗಿತ್ತ ಯವ್ವ ತಲಿನ ಆ ಯವ್ವ ಏಪ್ಪ ದೇವ್ರೆ ತಲಿ ಹೋತ ಯವ್ವ ನನ್ನ ತಲಿ ಹೋತ ಯವ್ವ ಅಡ್ಬಿಟ್ಟಿ ಉಳ್ಮೂಳಿನ್ ಏನ್ ಕೈಸಲಿ ತಗೊಂಡು ಹೋಗ್ಯಾಕತ್ರಲ್ಲ ಯವ್ವ ಈಕೆ ಏ ಗಂಡ ಅಡಿಗೆ ಮಾಡ್ಲಾ ಬಾ ಇಲ್ಲಿ ಬಾ ಅಡಿಗೆ ಮಾಡ್ತೀನಿ ಒಲೆ ಮೇಲೆ ನಿನ್ನ ಕುಂದ್ರಿಸಿ ಡಬ್ರಾಗ ಹಾಕಿ ಕುದಿಸ್ಬಿಡ್ತೀನಿ ನನ್ನ ಡಬ್ರಾಗ ಕುದಿಸ್ತೀಯ ಗಂಡನ ಕಿಮ್ಮತ್ತಿಲ್ಲ ಗಂಡನ ಮರ್ಯಾದಿಲ್ಲ ಗಂಡಗ ನೆಟ್ಟಗ ಕುಳು ಕುಚ್ಚ ಹಾಕಕ್ಕಿಲ್ಲ ನನ್ನ ಕುದಿಸ್ಕೊಂಡು ತಿಂದು ಬಿಡ್ತೀನಿ ನಾನು ಯವ್ವ ಹುಚ್ಚಿನೊಳೆ ಗಂಟು ಹಾಕೊಂಡೆ ಯವ್ವ ನಾನು ಮೊದಲ ಲಕ್ಷ್ಮಕ್ಕನಂತ ಹೋಗ್ತೀನಿ ಆಕಿ ಹೋಗಿ ನನ್ನ ಗಂಟು ಹಾಕಿದ್ದು ಹುಚ್ಚು ಬಿಡುತ್ತೆ ಅಂತೇಳಿ ಈಗ ಹುಚ್ಚು ಬಿಟ್ಟಿಲ್ಲ ಇನ್ನ ಜಾಸ್ತಿ ಆಗೈತೆ ಆಕಿದ್ದು ಯವ್ವ ನಾನು ನಿಂದಾಗಲ್ಲ ಲಕ್ಷ್ಮವ್ವ ಬರ್ತೀನಿ ತಡಿ ನನಗ ಏ ಗಂಡ ನಾನು ಬಂತಡಿ ಲಕ್ಷ್ಮವ್ವ ಯವ್ವ ಜಲ್ದಿ ಹೊರ ಬರ ಯವ್ವ ಗೌಡ್ರ ಜಲ್ದಿ ಹೊರ ಬರ್ರಿ ಗಂಡ ಏ ನನ್ನ ಗಂಡ ಯವ್ವ ಹಿಂದ ಬೇನಾಯ್ತು ಬಿಟ್ಲಲ್ಲ ಯವ್ವ ಈಗೇನಿಕೆ ಯಜ್ಜ ಹಿಂಗೆ ಕ್ಲಬ್ ಹೊಯ್ಕೊಂತ ಬರಕತ್ತಿದ್ದಿ ಏನಾತ ಅಲ್ಲ ಆಕಿ ಅಮ್ಮ ನಿನ್ಗೆ ಹಿಂಗ ಬಡಿಗೆ ಹಿಡ್ಕೊಂಡ್ ಬೇನಾಯ್ತಾಳ ಅಪ್ಪ ಸಿದ್ದನ್ ಗೌಡ ಎಲ್ಲ ನಿನ್ ಹೆಂತಿದ ಯಪ್ಪ ನಿನ್ ಹೆಂತಿನ ಕೇಳಲ್ಲ ಹಿಂದಿನ ತಗೊಳ ಆಕಿ ನನಗೆ ಯಾಕೆ ಬಂದ್ ಹತ್ತ ಅಂತ ಅಲ್ಲಿ ಕೇಳಿ ಹೇಳ್ತಾ ಏನ್ಲಿ ಇದನ್ನ ಏನ್ ಮಾಡಿ ನೀನ ಅದು ಅದು ಆಕಿ ಅಮ್ಮ ನನ್ನಂತಲೇ ತೋರಿಸ್ಕೊಳಕ್ ಬಂದಿದ್ಲ್ರಿ ಆಕಿಗೆ ಹುಚ್ಚು ಹಿಡ್ದೈತ ಜೀಜಿ ಕರ್ಕೊಂಡ್ ಬಂದಿದ್ಲು ಹುಚ್ಚು ಬಿಡಿಸ್ಬೇಕಂತೇಳಿ ನಾನು ಮದುವೆ ಆಗಿಲ್ಲ ಅದಕ್ಕೆ ಹುಚ್ಚು ಹಿಡ್ದೈತಿ ಅಂದ್ರ ಅದಕ್ಕೆ ಅಜ್ಜಿ ಇದ್ನ ಅಜ್ಜನ್ ಕೂಡ ಬಡ ತಾಳೆ ಕಡಿಸ್ಬಿಟ್ಟೆ ಮದುವೆ ಆದ್ರ ಹುಚ್ಚು ಬಿಡುತ್ತ ಅಂತೇಳಿ ನನಗೇನ್ ಗೊತ್ತ್ರಿ ಮದುವೆ ಆದ್ರೂ ಹುಚ್ಚು ಬಿಡಲ್ಲ ಅಂತಂದು ನನಗ ಬಿಡುತ್ತಂತ ಮಾಡಿ ಅವ್ರಿಬ್ರು ಲಗ್ನ ಮಾಡಿ ಮುಗಿಸ್ಬಿಟ್ಟೆ ಏನ್ ಹೇಳಕತ್ತಿಲ್ಲ ನೀನು ಅಜ್ಜಗ ಆ ಹುಚ್ಚಿ ಅಮ್ಮನ್ನ ಲಗ್ನ ಮಾಡಿ ಮುಗಿಸ್ಬಿಟ್ಟೆ ಯವ್ವಾ ದೇವ್ರೆ ಅಲ್ಲ ಈ ವಯಸ್ಸಿನಾಗ ಅಜ್ಜಗ ಅಮ್ಮನ್ ನೋಡ್ಕೊಳಕ್ ಆಗತ್ತ ಅಲ್ಲ ಯಜ್ಜ ಅಲ್ಲ ನಿನಗರ ಬುದ್ಧಿ ಬೇಡ ನಿನ್ನ ವಯಸ್ಸೇನು ನಿನ್ ಲಗ್ನ ಆಗದನ ಇದೇನಾರ ಆಕಿ ಏನ ಹೇಳ್ತಬಿಡು ಆಕಿ ತಲೆ ಇಲ್ಲ ಆಕಿ ಬರಬರಿಲ್ಲ ನೀನು ಈಕಿ ಮಾತು ಕಟ್ಕೊಂಡು ಆ ತಲೆ ಇಲ್ದಾಕಿನ ಅಮ್ಮನ್ ಕಟ್ಕೊಂಡು ಎಲ್ಲ ಮರೆಯ ನಿನಗೆ ಏನ್ ಹೇಳ್ಬೇಕಂತಿದ್ದಿ ಅಲ್ಲ ಈಗ ಕಟ್ಕೊಂಡ್ಬಿಟ್ಟು ಲಗ್ನ ಆಗಿದ್ದಿ ಬಿಡಾಕೂ ಬರಂಗಿಲ್ಲ ಅನ್ಭವ್ಸಕ್ಕೂ ಬರ್ಲಾರ್ದಂಗ ಆಗೈತಿ ಈಗ ನಾವು ಏನ್ ಮಾಡಕ್ಕಾಗತ್ತೆ ಹೇಳು ಯಪ್ಪ ನನಗೇನ್ ಗೊತ್ತು ಮರೆ ಒಬ್ಬತ್ತ ಇದ್ದಿದ್ದಿ ಇನ್ ಮುಂದೆ ನಿನಗೆ ಯಾರಿಲ್ಲ ಮಕ್ಳು ಎಲ್ಲ ನಿನ್ ಬಿಟ್ಟು ಹೋಗ್ಯಾರ ನಿನಗೊಂದ್ ಜೀವಕ್ಕೆ ಜೊತೆ ಆಗತ್ತ ವಯಸ್ಸಾದ ಕಾಲಕ್ಕ ನಿನಗ ಆಶ್ರಕಳ ಮದುವೆ ಅನ್ನೋ ಹುಚ್ಚು ಬಿಡುತ್ತಾ ಸಂಸಾರ ಚಲೋ ಇರುತ್ತಾ ಅಂತ ಏನೇನೋ ಆಸೆ ಹುಟ್ಟಿಸ್ಬಿಟ್ರಪ್ಪ ನನಗೂ ವಯಸ್ಸಾದ ಜೀವಾಗಿದ್ನ ಒಂಟಿಯಾಗಿ ಪಿಸಾಚಿಗೆ ಒಂದ ಮನೆಯಾಗಿದ್ದಿದ್ ಬ್ಯಾಸರಾಗಿತ್ತ ಏನೋ ಎಲ್ಲ ಬಿಡು ಜೊತೆಗೆ ಇರ್ತಾಳಲ್ಲ ತಿನ್ನದ್ರೆ ತಿಂತಾಳ ಉಣದ್ರಾಗ ಉಂಟಾಳ ಐತಿ ಆಸ್ತಿ ಬೇಕಾದಂಗೆ ಇರ್ತಾಳ ಬಿಡು ಅಂತ ಅನ್ಕೊಂಡೆ ಅದು ಈ ನಮ್ನಿ ಅಂತ ಗೊತ್ತಾಗ್ಲಿಲ್ಲ ಯಪ್ಪ ನೋಡ ಮನೆಯಾಗ ಅಷ್ಟು ಬಾಂಡೆ ಸಾಮಾನು ಅಂಗ್ಲಕ್ ಬಿದ್ದವು ಮನ್ಯಾಗ ಇದ್ದದ್ದು ಬದ್ದದ್ದು ಸಂತಿ ಸಾಮಾನ ಮನ್ಯಾಗ ತಿಪ್ಪಿಗೊಂಡಿ ಮಾಡಿಟ್ಟಾಳ ಇಲ್ಲಿ ನೋಡಿ ಇಲ್ಲಿ ತನಕ ಬಡಿಗೆ ಹಿಡ್ಕೊಂಡು ಅದು ಚಮಚ ಹಿಡ್ಕೊಂಡ ಬೆಂದಾಯ್ತಾಳ ಅಂದ್ರೆ ತಿಳ್ಕೊಂಬಿಡು ಒಟ್ಟು ಊರೊಟ್ಟು ಓಡ್ಸಾಡ್ಕೊಂಡ್ ಬಂದಳ ಯಪ್ಪ ಕೂಳು ಕಾಣೋದ್ ಬಂಗಾರಾಗೈತಿ ನಾನು ಒಬ್ಬತ್ತ ಇದ್ದೆ ಹೆಂಗ ಒಂದ್ ಕುಳು ಕುಚ್ಕೊಂಡ್ ತಿಂದು ಕಣ್ತುಂಬ ನಿದ್ದೆ ಮಾಡ್ತಿದ್ದೆ ಇವಳು ಮಕ್ಕಳಕ್ಕೂ ಬಿಡುವಳು ಕುಳು ಕುಚ್ಕ ಹಾಕೊಳ್ಳು ನನಗೆ ಜೀವನನೇ ನನ್ನ ನರ್ಕ ಆಗೈತೆ ಯಪ್ಪ ಇದರಿಂದ ನನಗೆ ಬಿಡುಗಡೆ ಕೊಡು ಯಪ್ಪ ನಿನ್ನ ಹೆಂಡತಿಗೆ ಏನಾರ ಮಾಡಯಪ್ಪ ಸಾಕಾಗಿ ಹೋಗೈತೆ ನನಗ ಇನ್ನೂ ಜೀವನ ಪ್ರಯತ್ನ ನಾನು ಸಾಯೋವರೆಗೂ ಈಕಿ ಕೊಟ್ಟಾಗ ಹೆಂಗ ಜೀವನ ಮಾಡ್ಲಿ ನನ್ನಿಂದ ಆಗಂಗಿಲ್ಲ ಏನಾರ ಮಾಡು ನೀನೇನ್ ನನಗ ಇದ್ ಗಂಟೆ ಕೇಳಲ್ಲ ನೀನ ಏನಾರ ಮಾಡ್ಬೇಕು ನನಗೆ ನೀನ ಏನಾರ ಮಾಡ್ಬೇಕು ನನಗ ಅಲ್ಲ ಯಜ್ಜ ಲಗ್ನ ಮಾಡೋ ಮುಂದ ನಾನೇನ್ ಕೇಳ್ದೆ ಹೇಳ್ದೆ ನನಗೊಂದು ಮಾತು ನೀ ತಿಳಿಸಿದ್ದೆ ಅಂದ್ರೆ ನಾನು ಹೆಂಗಾರ ಮಾಡ್ಬಿಡಿಸ್ತಿದ್ದೆ ಈಗ ನೋಡಿದ್ರೆ ಲಗ್ನ ಆಗ್ಬಿಟ್ಟಿದ್ದಿ ಈಗೇನು ಹರಿಯಕ್ ಬರುತ್ತೆ ಮುರಿಯಕ್ ಬರುತ್ತೆ ಸಂಬಂಧನ ಬಿಡಕ್ ಬರ್ಲಾರ್ದಂತ ಸಂಬಂಧ ಕಟ್ಕೊಂಡಿಯಪ್ಪ ಈ ಹುಚ್ಚು ಮುಂಡಿ ನನ್ನ ಹೆಂಡತಿ ಮಾತು ಕಟ್ಕೊಂಡು ಇಂಥ ಒಂದು ನಿರ್ಧಾರ ತಗೊಂಡಿ ಅಲ್ಲ ನಿನ್ನ ಬುದ್ಧಿಗೆ ಏನಾಗಿತ್ತು ಮರೆಯ ಅಲ್ಲ ಅವ್ರೇನೋ ಹೇಳಾರು 100 ಹೇಳ್ತಾರ ಬಿಡು ನಿನಗೆ ಗೊತ್ತಾಗ್ಲಿಲ್ಲ ನಿನ್ನ ಬುದ್ಧಿ ನಿನ್ ಕೈಯಾಗಿರ್ಬೇಕು ಅವ್ರ ಕೈಯಾಗ ಕೊಡಬಾರ್ದು ಈಗ ನೋಡು ಏನ್ ಮಾಡೋಣ ಈಗ ಹರ್ಷದ ಅಂತ ಪಾಪದ ಕೆಲಸ ಯಾರು ಮಾಡ್ತಾರ ಅದಂತೂ ಆಗ್ಲಾರ್ದು ಕಟ್ಕೊಂಡ್ಬಿಟ್ಟಿದಿ ಈಗ ಅವ್ರ ಮನೆಯವರು ಈಗ ನೀ ಕಟ್ಕೊಂಡಿ ಅಂತ ನಿನ್ ಮನೆ ಬಿಟ್ಟು ಹೋಗ್ಯಾರ ಬಿಡುಗಡೆ ಆಗಲ್ಲಪ್ಪ ಏನ್ ಮಾಡಬೇಕು ಹುಚ್ಚಿನೋ ಇನ್ನೊಂದು ಅನ್ಭವಿಸ್ಬೇಕು ಆಕಿಗೆ ಒಟ್ಟು ತಿಳಿಸಿ ರಂಭಿಸಿ ಏನಾರ ಮಾಡ್ಕೋಬೇಕು ಮತ್ ಜೀವನನ ಆಕಿ ಕುಟಗ ಅನ್ಸರ್ಸ್ಕೊಂಡ್ ಜೀವನ ಮಾಡಪ್ಪ ಮತ್ ನಾನ್ ನನ್ನ ಕೈಲಿ ಏನ್ ಮಾಡಕ್ಕಾಗತ್ತೋ ಯಜ್ಜ ನೀನೇ ಹೇಳಂಗಿದ್ರ ಹಂಗೇನಾರ ಮಾಡಂಗಿತ್ತಂದ್ರ ನಾ ಮಾಡ್ತೀನಿ ಅಯ್ಯೋ ದೇವ್ರೆ ಹಂಗಂದ್ರ ಹೆಂಗ ಲಕ್ಷ್ಮಣ್ ನೋಡ್ ಹೆಂಗ್ ಸುಮ್ಮನೆ ನಿಂತಲ್ಲ ಹಿಂದಿಂದ ಮಾಡಿ ಕೈ ತಕೊಂಡ್ ನಿಂತ್ಬಿಟ್ಲು ನನ್ ಕೊಳ್ಳೆ ಜೊತೆ ಹಾಕಿ ಅಲ್ವಾ ಲಕ್ಷ್ಮವ್ವ ಇದೇನಯ್ಯೋ ನಂದು ಪರಿಸ್ಥಿತಿ ಏನ್ ಹೇಳಿಲ್ಲ ನೀನೇ ನಿನ್ ಗಂಡ ನಿನ್ ಮಕ್ಳು ನಿಮ್ ಸಂಸಾರ ಎಲ್ಲ ಚೆನ್ನಾಗಿರ್ತೀರಿ ಅವ್ರು ಕೊಟ್ರಲ್ಲ ಅವ್ರ ಮನೆಯವ್ರು ಅವ್ರನ್ನು ಸುಮ್ಮನೆ ಅದ್ಬಿಟ್ಟು ಬೇಷ ಹೆಂಗೋ ತೊಲಗ್ತಿ ಬಿಡ ಅಂತಂದು ಗಂಟು ಹಾಕೊಂಡು ಹಣೆ ಬರೋದು ನಂದು ಹೆಂಗ ಅಯ್ಯವ ಅದೇನ ಅಂತಾರಲ್ಲ ಸುಖದ ಕೂದಿಗೆ ಮೊಳು ಚುಚ್ಕೊಂಡಿರ ಅಂತ ಹೆಂಗ ಒಂದು ಬೇಕಾದಂಗ ಇತ್ತು ತಿಂದು ಉಂಡು ಮಕ್ಕೊತಿದ್ದೆ ಹೆಂಗ ಒಂದು ಒಬ್ಬತ್ತ ಇದನ್ ಜೊತೆ ಮಾಡ್ಬಿಟ್ಟಲ್ಲ ಯವ್ವ ಲಕ್ಷ್ಮವ್ವ ಇದಕ್ಕೆ ಏನ್ ಮಾಡ್ಬೇಕಂದ್ರ ನಿನ್ ಗಂಡ ನೀನು ಕೈ ತಕೊಂಡು ನಮ್ಗೆ ಸಂಬಂಧ ಇಲ್ಲ ಅಂತೀರಿ ನಾನ್ ಏನ್ ಮಾಡ್ಲೀಗ ಅಲ್ಲ ಅಜ್ಜ ಏನ್ ಮಾಡ್ಬೇಕಂದ್ರೆ ಏನ್ ಮಾಡನ್ ಹೇಳ ಇದು
ಬಿಡಲ್ಲಪ್ಪ. ಈಗೇನ ಅಕ್ಕಿನ ಬಿಡ್ಸಕ್ಕಾಗತ್ತಾ ನಿನ್ಲಿಂದ? ಆಗಲ್ಲ. ಯಾಕಂದ್ರೆ ನೀನ್ ಅಕ್ಕಿನ ಲಗ್ನ ಆಗಿದ್ದಿ. ಈಗ ಯಾರು ಒಪ್ತಾರೆ ಹೇಳ? ನಿನ್ಲಿಂದ ದೂರ ಮಾಡಿದ್ರ ದೇವ್ರ ಮೆಚ್ಚಲ್ಲಪ್ಪ. ಇವತ್ತ ನೀನ ಅನ್ಸರ್ಸ್ಕೋಬೇಕಂತ ನನ್ ಗಂಡ ಹೇಳನಲ್ಲ, ಅದ್ರಂಗ ಮತ್ತೆ ಏನ್ ಮಾಡ್ಬೇಕು? ಕೊಳ್ಳಿ ಜೊತೆ ಹಾಕೊಂಡಿನಿ ಅಂತೆಲ್ಲ ಕೊಳ್ಳಿ ಕಟ್ಕೊಂಡ ಸಂಸಾರ ಮಾಡ್ಬೇಕು. ಈಗ ಆಕಿಗ್ ನೀನ್ ಅಡಿಗೆ ಹಾಕಿ ಅಥವಾ ಆಕಿಗ್ ನೀನ್ ಅಡಿಗೆ ಮಾಡ್ಯಾಕು ಅನ್ನೋದ್ ಬಿಡ್ಬೇಕಪ್ಪ ಅಜ್ಜ. ನೀನ ಆಕಿಗೆ ಅಡಿಗೆ ಮಾಡಿ ಆಕಿಗೆ ಹೊಡ್ತೀನಿ, ನೀವು ಹೊಡ್ತೀನಿ ಬಿಟ್ರ ಬಗ್ಗೆ ಇರ್ತೈತಲ್ಲ. ಆಕಿಗೆ ಏನ್ ಹೇಳಕ್ ಹೋಗ್ಬೇಡ, ಸುಮ್ಮನೆ ಬಿಡು. ಅಂದ್ರೆ ಈಗನು ನಾನು ಅಕ್ಕಿಗೆ ಅಡಿಗೆ ಮಾಡಿ ಅಕ್ಕಿ ತಿನ್ನಿಸಿ ಅಕ್ಕಿ ಚಾಕ್ರಿ ಮಾಡಿ ಅಕ್ಕಿ ಲಾಳಿ ಮಾಡ್ಕೊಂಡು ನಾ ಬಿದ್ದಿರ್ಬೇಕು. ಗಂಡಗ ಅಕ್ಕಿನ ಏನ್ ತೆಗಿ ಕುಚ್ಚಿಟ್ಟು ರೊಟ್ಟಿ ತನ್ನ ಕೈಯಾಗಿ ಇಟ್ಟು ನನ್ನ ಹೊಟ್ಟಿ ನೆತ್ತಿ ನೋಡಂತ ಏಂತಲ್ಲ, ಅಕ್ಕಿ ಹೊಟ್ಟಿ ನೆತ್ತಿ ನೋಡ್ಕೊಂಡು ನಾ ಬಿದ್ದಿರ್ಬೇಕು. ಹಂಗಿದ ನಿನ್ ಮಾತಿನ ಅರ್ಥ. ಬೇಸರಿ ಬಿಡವ. ಅವ್ರ ಮನೆಗೆಲ್ಲದು ಏನೋ ಒಂದು ಇದ್ಲು, ನಾನು ದಿನ ಅಂತಾರಲ್ಲ ಏನೋ ಆಸಕ್ತಿ ಬಿದ್ದು ಹಿಂಗಾತ್ ನನ್ನ ಜೀವನ. ಮುಪ್ಪಿನ ವಯಸ್ಸಿಗೆ ಬೇಕಿತ್ತ ನನಗಿದೆಲ್ಲ. ಸೋಬ್ನ ಹಂಗ ಹಿಂಗಂದ್ರಿ, ಸೋಬ್ನೂ ಆಗ್ಲಿಲ್ಲ ನನ್ನ ಹಣೆ ಬರಕ್ಕೆ. ಈ ಹುಚ್ಚಿ ಕೊಟ್ಟ ಸೋಬ್ನ ಆಗದ, ಅದು ದೂರದ ಮಾತು. ಏನ್ ಮಾಡ್ಲಿ ನನ್ನ ಹಣೆ ಬರ. ಹೇಳಿದ್ರಲ್ಲ ಬಿಡಕ್ಕಾಗಲ್ಲ ಅಂತ. ಏನೋ ಏನ್ ಮಾಡ್ಲ ತಿಳಿವಲ್ತು. ನಡಿ ಹುಚ್ಚಮಳಿ ಹಿಂದೆ ಬೆನ್ನ ಹತ್ತು ಬಿಟ್ಟಿಲ್ಲ ಚಮಚ ಹಿಡ್ಕೊಂಡು ನಡಿ. ಮತ್ತೇನ್ ಮಾಡ್ಲಿ, ಕಟ್ಕೊಂಡು ಕೊಳ್ಳಿ ಹಾಕೊಂಡಿನ ಅಂತ ಹೇಳಿರಲ್ಲ ಅವ್ರು, ಹಾಕೊಂಡು ತಪ್ಪಿಗೆ ಜೋಪಾನ ಮಾಡ್ತೀನಿ ನಡಿ. ಗಂಡ, ನನ್ನ ಗಂಡ. ಹೌದ್ ನಡಿ, ನಿನ್ ಗಂಡನೇ ನಾನು. ನೋಡ್ಬೇಡ್ರಿ, ಅಂಜಿಕ್ ಬರುತ್ತ ನಂಗ. ಏನ ಅಂಜಿಕ್ ಬರುತ್ತಾ? ಅಂಜಿಕ್ ಬರಂಗಿತ್ತಂದ್ರ ಹಿಂಗಿರ್ತಿತ್ತ ನೀನ? ಊರಾಗೆಲ್ಲ ಒಂದ್ ನಮನಿ ಬಾಯ್ ಬಡ್ಕೊಳಕತ್ತಾರ ನಿನ್ನ ಸಲುವಾಗಿ. ಸಾಕಾಗ ಹೋಗ್ಬಿಡತ್ ನನಗರ. ಡಾಕ್ಟರ್ ಕಲ್ತವ್ರ ಇಲ್ಲದಾರ ಡಾಕ್ಟರ್, ಈಕಿ ಡಾಕ್ಟರ್ ಅಂತ ಎದಿ ಸೇರಿ 3 ಅಕ್ಷರ ಇಲ್ಲ. ಡಾಕ್ಟರ್ ಇನ್ನೊಂದು ಸಲ ಏನಾರ ನೀನ್ ಡಾಕ್ಟರ್ ಪಕ್ರ ಅಂತಂದು ಊರಾಗ ಅಲ್ಲಿ ಅವ್ರ ಮನಿ ಇವ್ರ ಮನಿ ಅಂತ ಹೋದೆ ಅಂದ್ರೆ ನಿನ್ ಇಲ್ಲೋಡ ಕಾಲ್ ಮುರಿದ್ ಮೂಲೆ ಕೊಲ್ಸ್ಬಿಡ್ತೀನಿ ನಿನ್ನ. ಮತ್ತ ನಿನ್ನ ನಿನ್ನ ಏನ್ ಮಾಡ್ಲ ಸಿಟ್ಟು. ಮತ್ತ ಇಲ್ಲೋಡ ಇನ್ನ ಮೇಲೆ ನಾ ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿದ್ದಿ ಚಲಾತಿನ. ಸುಮ್ನೆ ಮನೆ ಬಿಟ್ಟಿರ ನಡಿ ಒಳಗ. ಇಲ್ಲೋಡ ಇವ್ 2 ಗಂಡ್ರದವ್ ನಿನ್ ಮಕ್ಳು, ಅವ್ 2ಕ್ಕೂ ಕನ್ನೆ ತೆಗ್ದೈತೆ. ಅವ್ರಿಬ್ರು ಒಬ್ರಿಗೊಬ್ರು ಪ್ರೀತಿ ಮಾಡಿದ್ 2 ಹೆಣ್ಣೋಡ್ರದವ. ಬಡ ಮದ್ವಿ ಸಜ್ಜು ಮಾಡಿ ನಿನ್ನ ಕೂಟಾಗ ಹಿಂದಗಡ್ಸಿ ನಾವು ದೊಡ್ಡ ಮದ್ವಿ ಚಂದಗಿ ಮದ್ವಿ ಅಂತ ಅನ್ಕೊಂಡು ಅಂದ್ರೆ ಮುಗಿದ್ ಹೋತ್. ನೀನ್ ಮತ್ತ ಇನ್ನೊಬ್ರು ಯಾರ್ಯಾರ ಕುಂಡಿ ಚುಚ್ಚೋದು ಇಂಥವು ಮಾಡಿದ್ರೆ ಮಾಡಕ್ಕೆ ಇಲ್ಲಿದ ತಗ ಬಡ ಗುಡಿಯಾಗ ತಾಳಿ ಕಟ್ಕೊಂಡ್ ಬರ್ತೈತೆ. ಚಲೋ ಮುಹೂರ್ತ ಕೇಳ್ಕೊಂಬರ್ತನಿ. ಹೋಗಿ ಕೇಳ್ಕೊಂಬಂದು ಬಡ ಗುಡಿಯಾಗ ತಾಳಿ ಕಟ್ಕೊಂಬರದ ಸ್ವಸ್ತ್ರನ ತಗೊಂಬರ್ತೀನಿ ಮನೆಗೆ. ಸ್ವಸ್ತ್ರ ನೀನ್ ಹಿಡ್ಕೊಂಡು ನೋಡ್ಕೊಂಡು ಇರ್ತಾರ. ನಿನ್ನ ಅಯ್ಯಪ್ಪ ನನ್ನ ತಲೆನ ಸಾಕಾಗ ಹೋಗ್ಬಿಡೈತಿ, ಯಾವ ತಲೆ ಹೊಡ್ತೈತೆ ಅಂತ ಗೊತ್ತಾಗ್ಬಿಡೈತಿ. ನಡಿ ಒಳಗನಿ ಹೋಗಿ ಗುಡಿ ಪೂಜಾರಿ ಅಂತಲ್ಲಿ ಹೋಗಿ ಮುಹೂರ್ತ ಇಟ್ಕೊಂಡ್ ಬರ್ತೀನಿ. ಅಲ್ಲ ರೀ, ಒಂದ್ ಕನ್ನೆ ನೋಡ್ಲಿಲ್ಲ, ಒಂದ್ ಹಣಕಾಯಿ ಇಡ್ಲಿಲ್ಲ, ಒಂದ್ ಮಾತುಕತೆ ಮಾತಾಡ್ಲಿಲ್ಲ, ಒಂದೇನು ಮಾಡ್ಲಿಲ್ಲ. ಎಲ್ಲ ನನ್ ಬಿಟ್ಟ ನೀವ ಮಾಡಿರಲ್ಲ. ಎಷ್ಟ್ ಕೆಟ್ಟದಿರಿ ನೀವು. ನನ್ ಮ್ಯಾಗ ನಿಮ್ಗೆ ಯಾರಿಗೂ ಜೀವನ ಇಲ್ಲ. ನಾನಂದ್ರೆ ಎಲ್ಲರಿಗೂ ಬೇಡ ಬಿಟ್ಟಿನಲ್ಲ. ನಾ ಯಾವ್ದಾರ ಹೊಳೆ ಬಾವಿ ನೋಡ್ಕೋತೀನಿ ನಾನು. ಅಡ್ನಡಿ ನಾನು ನೋಡಿಲ್ಲ, ಯಾವ ಮಾತುಕತೆನೂ ಇಲ್ಲ. ಹೇಳಿದ್ನಲ್ಲ ಒಬ್ರಿಗೊಬ್ರು ಲವ್ ಮಾಡ್ಯಾರ ಅಷ್ಟ. ಇನ್ನು ಕನ್ನೆ ಪನ್ನೆ ತಗೋ ನೋಡೋದು ಅದು ಇದು ನೋಡ. ನಿನ್ನ ಈ ಮರುವಿನ ಕಾಯಿಲೆಗ ನನ್ನ ಮಕ್ಳು ಕನ್ನೆ ಹುಟ್ಟೋದಕ್ ಕಷ್ಟ ಐತಿ. ಅದಕ್ಕೆ ಯಾರ ಒಬ್ರಿಗೊಬ್ರು ಒಪ್ಕೊಂಡ್ ಕುಣಾತ್ನವ್ರು ಅವ್ರು ಸುಮ್ಮನೆ ಮದ್ವಿ ಮಾಡ್ತಾರ. ಇದು ಏನಂದ್ರ ಲವ್ ಮಾಡ್ಯಾರ ಅಂತ ಅವ್ರ ಮನೆಗೆ ಒಪ್ಕೊಂಡಾರ. ಏನೋ ಒಂದ್ ನಮ್ಮ ಮಕ್ಳದು ಒಟ್ಟು ಯಾವ ಜನ್ಮದ ನಾ ಪುಣ್ಯ ಮಾಡಿದ್ನೆ ಏನ ಅಂದ್ರು ಅವ್ರು ಕೊಡಕತ್ತಾರ ಕನ್ನೆ ನಮ್ಮ ಮನೆಗೆ. ಬಡ ಮನಿ ತುಂಬಿಸ್ಕೊಳ್ಳೋ ಕಾರ್ಯಕ್ರಮ ಮಾಡ್ಕೋತೀನಿ. ಅವನ ನಿನ್ನ ಮರುವಿನ ಕಾಯಿಲೆಕ ಈ ನಮ್ನಿ ಊರಾಗೆಲ್ಲ ಹಿಂಗಾಗಿದ್ದಕ್ಕ ಮತ್ ನಮ್ಮ ಮನಿ ಕನ್ನೆ ಕೊಡಾರ್ದಂಗ ಆದಿತ್ತು. ನಡಿ ಒಳ ನಡಿ ಮುಚ್ಕೊಂಡು ದೊಡ್ಡ ಹೊಳಿ ಬಾವಿ ನೋಡ್ಕೋದ ಅಂತ. ಯಾರಿಗೂ ನನ್ನ ಮೇಲೆ ಜೀವ ಇಲ್ಲ. ಎಲ್ಲರೂ ನನ್ನ ನಮ್ಮನಿ ಮಾಡ್ತಾರ. ನಾ ಯಾರಿಗೂ ಬೇಡ ಬಿಟ್ಟಿನಿ. ಹೋಗ್ಬಿಡು. ಈ ನಾಳೆ ಇಬ್ರು ಸಿಸ್ಟರ್ ಬರ್ತಾರಲ್ಲ, ಅವ್ರಿಗೆ ನಾ ಬೇಕಾಕಿನಿ ಸಾಕು. ಅರೇ ಈ ಹೆಂಗದಿರಿ? ಈಗ ಆರಾಮಾಗೈತೆ? ಸ್ವಲ್ಪ ಹೊಟ್ಟೆ ಬೇನಿ ಅದೆಲ್ಲ ಕಮ್ಮಿ ಆಗೈತೆ? ಸ್ವಲ್ಪ ಮೊದ್ಲಿನಷ್ಟಿಲ್ಲ, ಕಮ್ಮಿ ಆಗೈತಿ. ಇದ್ರ ಕಣ್ ತಗದ್ ಮಾತಾಡಕತ್ತೀನಲ್ಲ, ಮತ್ತ ಅದೇನೋ ಇನ್ನ ಆದ್ರ ಸುಸ್ತು ಭಾಳ ಐತಿ. ಮಲ್ಲೇಶಿ ಹೆಂಗದ್ಯಪ್ಪ ಈಗ? ಬರ್ರಿ ಗೌಡ್ರೆ ಬರ್ರಿ. ಪುಣ್ಯ ಬರ್ಲಿ ನಿಮಗ. ದವಾಖಾನೆ ಕರ್ಕೊಂಡ್ಬಂದು ನನ್ ಗಂಡನ್ ಬದುಕಿಸಿದ್ರಿ ಗೌಡ್ರೆ. ನನ್ ಗಂಡನ್ ಬದುಕಿಸ್ಕೊಟ್ರಿ. ನಮ್ ಪುಣ್ಯ ಬರ್ಲಿ ನಿಜವಾಗೂ. ನಂಗ್ ದಿಕ್ಕ ತೋರ್ಸ್ಲಾರ್ದಂಗ ಆಗೈತ್ರಿ ನನಗ. ಯಾಕಂದ್ರ ನನಗ್ ಹಿಂದೆ ಮುಂದ ಇಲ್ರಿ, ಯಾ ಬಂಧು ಬಳಗ ಇಲ್ಲ, ಯಾರು ಇಲ್ಲ. ನನ್ ಗಂಡ, ನಾನು, ನನ್ ಮಕ್ಕಳು ಇಷ್ಟ ರೀ. ಆದ್ರೆ ಈಗಿಂತ ಪರಿಸ್ಥಿತಿ ಒಳಗ ನನಗ ಏನ್ ಮಾಡ್ಲ ಅಂತ ಹೇಳಾರ್ದಂಗ ಆಗೈತ್ರಿ. ಯಾರಿಗೆ ಹೇಳಿ, ಯಾರಿಗೆ ಕರೀಲಿ, ಏನ್ ಮಾಡ್ಲ ಅಂತೇಳಿ ನೀವು ದೇವ್ರು ಬಂದಂಗ ಬಂದು ನನ್ ಗಂಡನಲ್ಲಿ ಕರ್ಕೊಂಡ್ಬಂದು ತೋರಿಸಿ ನನ್ ಗಂಡನ್ ಬದುಕಿಸಿದ್ರಿ. ನನ್ ಏನ್ ಹೇಳ್ಬೇಕಂತ ಗೊತ್ತಾಗಲ್ದ. ಪುಣ್ಯ ಬರ್ಲ್ರಿ ನಿಮ್ಗ, ಪುಣ್ಯ ಬರ್ಲ್ರಿ ಗೌಡ್ರ.
ತೆಗಿರಿ ವಿಜಯಕರ ಎಂತ ಮಾತು ಮಾತಾಡ್ತೀರಿ. ಅಲ್ಲ ಇದಕ್ಕೆಲ್ಲ ಕಾರಣ ನಾನು ಏನ್ ತಲ್ಲನ್ರಿ. ಮತ್ತೆ ಅದ್ರ ಜವಾಬ್ದಾರಿ ನಾನು ಹೊತ್ಕೋಬೇಕು ಹೋದಿಲ್ಲ. ಅದೆಷ್ಟ ಖರ್ಚು ಬರ್ಲಿ ಅದೇನಾಗ್ಲಿ ನಾನು ನೋಡ್ಕೋಬೇಕು. ಆಮೇಲೆ ನನ್ ಗೆಳೆಯ ಆತ ಇದು ಒಂದ್ ನಾನು ಹೆಂಡತಿ ಮಾಡಲ್ಲ ಅಂತಲ್ಲ, ಏನೋ ಕಷ್ಟ ಅಂತ ಬಂದ್ರು ನಾನು ಇರ್ತೀನ್ರಿ. ಹಂಗ್ಯಾಕಂತೀರಿ? ನನ್ ಗೆಳೆಯಾಗ ನಾನು ನೋಡ್ಕೊಳ್ಳೋದಂಗತ್ನ ನನ್ ಕಷ್ಟಕ್ಕೆ ಆತ, ಅದನ್ ಕಷ್ಟಕ್ಕೆ ನಾನು. ಊರಾಗಂದ್ಮೇಲೆ ಎಲ್ಲರ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಎದಕ್ ಮಾಡ್ಯಾರ್ರಿ ಸಂಬಂಧಗಳನ್ನ? ಹೊಟ್ಟೆ ಹುಟ್ಟಿದ್ ಒಂದ ಅಲ್ರಿ. ರಕ್ತ ಸಂಬಂಧ ಅಂದ್ರ ಅಷ್ಟೇ ಅಲ್ಲ, ಅಣ್ಣ ತಮ್ಮ ಅಂದ್ರ ಯಾರಾದ್ರೂ ಆಗ್ಬೋದು. ನೀವ್ ಅದ್ ಚಿಂತೆ ಬಿಡ್ರಿ. ಇದ್ ಒಂದ್ ಕಾಲ ನಿಮ್ಗೆ ಎಂತದ ಕಷ್ಟ ಅಂತ ಬಂದ್ರೆ ನಾನು ನೆನೆಸ್ಕೋರಿ, ನಾ ಬರ್ತೀನಿ ನಿಮ್ಗ ಎಲ್ಲದಕ್ಕೂ ಆಶ್ರಯಕ್ಕೀನಿ. ಹಿಂಗ ಇನ್ನ ಮನ್ಬೇಡ್ರಿ ನೋಡ್ರಿ ಗಿರ್ಜಕ್ಕರ, ನನಗೆ ಯಾರು ಇಲ್ಲ ಹಿಂದ ಮುಂದ ಅಂತೇಳಿ. ನಾ ಅದೇನ್ರಿ ನಿಮ್ ಗೆಳತಿ ಗಂಡ ಅಂದ್ರ ನಿಮ್ಗೆ ಅಣ್ಣನ ಸಂಬಂಧನ. ಇನ್ಮೇಲೆ ಯಾಕೆ ಚಿಂತೆ ಮಾಡ್ತೀರಿ? ಏನಿದ್ರು ನನಗೆ ಹೇಳ್ರಿ. ದೊಡ್ಡ ಮನಸ್ಸರಿ ಗೌಡ್ರ, ಬಹಳ ದೊಡ್ಡ ಮನಸ್ಸರಿ ನಿಮ್ದು. ನೋಡಪ್ಪ ಮಲ್ಲೇಶಿ, ಡಾಕ್ಟರ್ ಹತ್ರ ಈಗ ಮಾತಾಡ್ಕೊಂಡ್ ಬಂದಿನಿ. ನಿಂದು ಆ ಜುಬೇರಿಂದು ಆಮೇಲೆ ಅಜ್ಜಂದು ಎಲ್ಲಾರ್ದು ಮತ್ತೆ ಆಕಿ ಇವರು ಚಂದ್ರಮಮ್ಮ ಆಮೇಲೆ ರೇಣಕರು ಅವ್ರನ್ನೂ ಅಲ್ಲಿ ಬಾಜು ಇದ್ರಾಗ ಅಡ್ಮಿಟ್ ಮಾಡ್ಯಾರ. ಅದಕ್ಕೆ ಅಷ್ಟ್ರನ್ನು ಮಾತಾಡ್ಸ್ಕೊಂಡ್ ಬಂದೆ. ಎಲ್ಲರಿಗೂ ಏನಿಲ್ಲ, ಸ್ವಲ್ಪ ವಾಂತಿ ಭೇದಿ ಆಗಿದ್ದಕ್ಕೆ ಬಾಡಿ ಒಳಗ ನೀರಿನ ಅಂಶ ಕಮ್ಮಿ ಆಗೈತ್ರಿ. ಹಂಗಾಗಿ ಇನ್ನೊಂದೆರಡು ಬಾಟ್ಲಿ ಹಾಕಿದ್ರೆ ಇವತ್ತು ಸಾಯಂಕಾಲ ಡಿಸ್ಚಾರ್ಜ್ ಮಾಡ್ತೀವಿ ಎಲ್ಲರನ್ನ ಅಂತ ಹೇಳ್ಯಾರ. ಏನಾಗಲ್ಲ ಅಂತ. ಸುಸ್ತು ಇನ್ನೊಂದು ವಾರ 15 ದಿವಸ ಪೂರ್ತಿ ಮೊದ್ಲಿನಂಗೆ ಆಗ್ಬೇಕಾರ ದಿನ ಬೇಕ್ರಿ. ಏನಿಲ್ಲ ಒಂದ್ 2-3 ದಿವಸ ಬೇಯಿಸಿ ಜ್ಯೂಸು ಪಾಸು ಇಂಥವು ಕುಡಿಯನ್ರಿ, ಆರಾಮಾಗ್ತಾರ ಅಂತ ಹೇಳ್ಯಾರ. ಏನಿಲ್ಲ ಇವತ್ತು ಸಾಯಂಕಾಲ ಕಳಿಸ್ತಾರಂತ ಮನೆಗೆ. ಆರಾಮಾಗಿ ಏನಾಗಲ್ಲ. ಹೊರಗ ಹೊಲಕ್ಕ ಬಿಸ್ಲಾಗ ಹೋಗ್ಬೇಡ ಅನ್ಕತ. ಬಿಸಿಲೊಂದು ಏನ್ ಬಾರಿ ಐತಿ ಅಪ್ಪ, ಹೊರಗ ಭಯಂಕರ ಐತಿ. ಈಗ ಮೊದ್ಲ ಮೈಯಾಗ ನೀರಿಲ್ಲ ಅಂತಂದು ನಿಂಗ ಇಷ್ಟು ತ್ರಾಸ ಆಗೈತಿ. ಮತ್ ಬಿಸ್ಲಾಗ ಹೋದೆ ಅಂದ್ರ ಸುಮ್ಮನೆ ಬೆವತು ಮೈಯಾಗ ನೀರಿನ ಅಂಶ ಮತ್ತೆ ಕಮ್ಮಿ ಆಗಿ ಸುಸ್ತಾಗಿ ಎಲ್ಲರ ಮತ್ತೆ ತಲಿ ತಿರುಗಿ ಬಿದ್ದಿದ್ದಿ. ಗಿರ್ಜಕ್ಕರ ಹೊಟ್ಟೆ ಹೊರ ಕಳಿಸ್ಬೇಡ್ರಿ, ಪೂರ್ತಿ ಚೊಕ್ಕ ಆರಾಮಾಗವರೆಗೂ. ಆಮೇಲೆ ನೀರಿನ ಅಂಶ ಕೊಡ್ರಿಸ್ರಿ. ಅಂದ್ರ ಹಣ್ಣು ಪಣ್ಣು ಬೇಕಿರ್ ನಾನ ತಂದ್ಕೊಡ್ತೀನಿ ತಗೋರಿ. ಹಣ್ಣು ಜ್ಯೂಸ್ ಮಾಡಿ ಕೊಟ್ಬಿಡ್ರಿ ತಿನ್ನೋದಕ್ಕ. ಅನ್ನಂಗ ಹುಡುಗರಿಲ್ಲದಾರಿ ಇಬ್ರು. ಹುಡುಗರ್ರೆ ಪ್ರೇಮ ಒಂದ್ ಮನೆ ಬಿಟ್ಟು ಬಂದಿನ್ರಿ ಗೌಡ್ರೆ. ಸಾಲಿಗೆ ಹಂಗ ಕಳಿಸ್ತೀನಿ ತಗೋ ಅಂತ ಹೇಳ್ರಿ. ಅಲ್ಲ ಅವ್ರ ಮನೆಗೆ ಅದಾರಿ. ಚಲೋ ಆಗ್ಬಿಡ್ರಿ. ಅಲ್ಲ ಗಿರ್ಜಕರ ಅಳ್ಬೇಡ್ರಿ, ಆರಾಮ ಅಂದಲ್ಲ. ಈಗ ನೀವು ಒಳಕತ್ರಾತಿಗೆ ಇನ್ನೊಂಚೂರು ಒಂಥರ ಮನ್ಸಿಗೆ ಇದಾಗತ್ತ. ಏನಾಗಲ್ಲ. ಮಲೇಶಿಗೆ ಏನೇನಾಗಿಲ್ಲಪ್ಪ. ಬರೀ ಅಷ್ಟೇ ಅಲ್ಲ, ಏನ್ ದೊಡ್ಡಾಗದಲ್ಲ. ಹೊಟ್ಟಿ ಸ್ವಚ್ಛ ಅಂತ ಕುರುಮರಯ್ಯ. ಸ್ವಚ್ಛ ಮನುಷ್ಯ ಆದ್ ನೋಡಿ ಇವತ್ಲಿಂದ. ಆಯ್ತು ನಾ ಬರ್ಲಿ, ಒಟ್ಟು ಕೆಲ್ಸ ಐತಿ. ನಂದಿಬ್ರು ಮಕ್ಳದು ಒಟ್ಟು ಲಗ್ನ ಇಟ್ಕೊಂಡಿದ್ವಪ್ಪ. ಅದಕ್ಕೆ ಸ್ವಲ್ಪ ಗುಡಿಯಾಗ ಹೋಗಿ ಮುಹೂರ್ತ ತಿಳ್ಕೊಂಬರ್ಬೇಕಂದೆ. ಮತ್ತೆ ನಿಮ್ ನೆನಪಾತ ಇಲ್ಲಿ ಬಂದು ಆಮೇಲೆ ಅಲ್ಲಿ ಹೋದ್ರಾತಂತಂದು ಮತ್ತೆ ಹೋಗಕ್ ಬಂದಪ್ಪ. ಏನ್ರಿ ಗೌಡ್ರ, ಹುಡುಗರ್ದು ಲಗ್ನ ಇಟ್ಕೊಂಡಿರಿ? ಅಯ್ಯ ಅಲ್ರಿ, ಏನು ಒಮ್ಮಿದ ಮಕ್ಳಿಗೆ ಕಣ್ಣಿಗಿನ್ನ ಮೊದ್ಲ ನೋಡಿದ್ರೇನ್ರಿ? ಇಲ್ರಿ ಜಕ್ಕರ, ನಿಮ್ಮೊಂದು ಏನು ಸುಳ್ಳಿರೋದು. ಇಬ್ರು ಲವ್ ಮಾಡಿದ್ರಂತ್ರಿ. ನಮ್ಗೆ ಹೇಳಿಲ್ಲ. ಈ ನನ್ನ ದೊಡ್ಡ ಮಗ ಅದನ್ನಲ್ಲ, ಈಗ ಏನು ಹೊಂಟಿದ್ನಲ್ಲ ಗುಡಿ ಪೂಜಾರಿ ಮಗಳನ್ನ ಲವ್ ಮಾಡ್ಯಾರ್ರಿ ಒಬ್ರಿಗೊಬ್ರು. ಈ ನನ್ನ ಸಣ್ಣ ಮಗ ಅದ ಯಾವ್ದಲ್ಲ ಲಮಣಿ ಹುಡುಗಿ ಅಂತ್ರಿ. ಆಕಿನ್ ಮದ್ವಿ ಮಾಡ್ಕೊಂತೀನಿ ಅಂತಾನ. ಏನ್ ಮಾಡ್ಬೇಕ ತಿಳಿಲಾರ್ದಂಗ ಆಗೈತೆ. ಪ್ರೀತಿ ಮಾಡ್ಯಾರ ಹೋಲ್ಬಿಡು ಅಂತಂದು ಲಗ್ನ ಮಾಡಕ್ ಕೂಡಿಟ್ಕೊಂಡಿನ್ರಿ. ಅದ್ರಾಗ ನಿಮ್ಗೆ ಹೇಳ್ತಿದ್ದಾಳ್ರಿ ಲಕ್ಷ್ಮಕ್ಕ ನೋಡ್ತಿರಲ್ರಿ ಅವಂತ್ರ. ಅದಕ್ಕೆ ಗುಡಿಯಾಗ ತಾಳಿ ಕಟ್ಸ್ಕೊಂಡು ಕರ್ಕೊಂಬಂದ್ಬಿಡೋಣ ಅಂತ ಮಾಡೀನ್ರಿ. ಯಾವ ಮಂದಿ ಪಂದಿ ಹೇಳೋದು ಮನ್ಯಾಗೆಲ್ಲ ಕಾರ್ಯಕ್ರಮ ಇವೆಲ್ಲ ಮಾಡಾಕ ತಲೆ ಸುದ್ದಿದಾರ ಇರ್ಬೇಕ್ರಿ ಮನ್ಯಾಗ. ಇಂಥ ತಲೆ ಸುದ್ದು ಇಲ್ದಕ್ಕೇನ್ ಕಟ್ಕೊಂಡು ನಾನೆಲ್ಲ ಅದನ್ನಷ್ಟು ಮಾಡ್ಕೊಳ್ರಿ. ಮತ್ತೆ ಅದಕ್ಕೆ ಗುಡಿಯಾಗ ಲಗ್ನ ಕಟ್ಸ್ಕೊಂಡು ಅಲ್ಲೇ ಎಲ್ಲ ಮಾಡ್ಕೊಂಬರ್ಬೇಕಂತ ಮಾಡಿ ನೋಡ್ರಿ. ಹೌದ್ ಬಿಡ್ರಿ ಗೌಡ್ರ, ನೀವ್ ಹೇಳೋದು ಒಂದ್ ಲೆಕ್ಕ ಅದ. ಸುಮ್ನೆ ಈಗ ಆಗಿಲ್ಲ ಲಕ್ಷ್ಮಕ್ಕನ್ ಕೊಟ್ಟಾಗ. ಈಗ ನಾನಾರ ಬಂದು ಓಡಾಡ್ ಮಾಡ್ಬೇಕು ಅಂತಂದ್ರೂ ಈ ಇವ್ರದ್ದು ಹಿಂಗ ಪರಿಸ್ಥಿತಿ. ಗುಡಿಯಾಗ ತಾಳಿ ಕಟ್ಕೊಂಡ್ ಬರೋದು ಒಂದ್ ಲೆಕ್ಕ ಬೇಯಿಸ್ಬಿಡ್ರಿ. ಆಯ್ತು ಬರ್ರಿ, ನಾ ಹೋಗಿನಿ ಅಲ್ಲ ಒಂದ್ ಸ್ವಲ್ಪ ಅದ ಹೇಳಿನಲ್ಲ ಲಗ್ನಕ್ಕ ಮುಹೂರ್ತ ಗಿರ್ತ ತೆಗಿಸ್ಕೊಂಡು ಹಂಗ ಎಲ್ಲ ಮಾತಾಡ್ಕೊಂಡ್ ಬರ್ತೀನಿ. ಹಾ ಆತ್ರಿ ಗೌಡ್ರ, ಗುಡಿಯಾಗ ಆದ್ರೆ ನಮಗೆ ಹೇಳ್ರಿ, ನಾವು ಬರ್ತೀವಿ. 4 ಅಕ್ಕಿ ಕಾಳು ಹಾಕಿ ಮದ್ಮಕ್ಕಳು ನೋಡಿ ಬರ್ತೀವಿ. ನಿಮ್ಮನ್ ಬಿಟ್ಟೆಲ್ಲ ಮಾಡ್ತೀವೇನ್ರಿ? ಇಲ್ಲಿ ಕರಿತೀವಿ ತಗೋರಿ, ನೀವು ಅಂತ ತಿಳ್ಕೊಬೇಡ್ರಿ. ಮೊದಲು ನಮ್ಮ ಮಲೇಶನ್ ಚಲೋ ನೋಡ್ಕೊರಿ, ನಮ್ ಗೆಳೆಯನ. ಮಲೇಶಿ ಏನೋ ಚಿಂತೆ ಮಾಡ್ಬೇಡ, ಆರಾಮಾಗು. ನಾನ್ ಬರ್ತೀನಿ ತಗೋತತ್ತ. ಹ್ಞೂನ್ರಿ ಗೌಡ್ರ, ಹೋಗ್ಬರ್ರಿ. ಅರೆ ವಿಜ್ಜಂದು ಅಕ್ಕ ಅತ್ತಿ ಬಾಲೆ. ಅರೆ ಮಲ್ಲೇಶಣ್ಣ ಆರಾಮ್ಗೆ ಆಗಿರಿ? ಹ್ಞೂನ್ರಿ ಪಾತಿಮಕ್ಕರ, ಸ್ವಲ್ಪ ಈಗ ಬರ್ತಾ ಉತ್ತಮ ಆಗಾಕತ್ತೈತ್ರಿ. ನಂದು ಬಿಡ್ರಿ. ಮತ್ತೆ ಜುಬೇರ ಹೆಂಗದನ್ರಿ? ಆರಾಮಾಗೇನನ್ರಿ? ಪಾಪ ಅದಕ್ಕೂ ಭಾಳ ತ್ರಾಸ ಆಗಿತ್ರಿ. ಇಲ್ಲೇ ಪಕ್ಕದ ರೂಮ್ದಲ್ಲೇ ಅಡ್ಮಿಟ್ ಮಾಡ್ಯಾರಿ. ಅವ್ರಿಗೆ ಆರಾಮ ಆಗ್ತಾ ಇತ್ರಿ. ಅಂದ್ರ ಬಾಳ ತಳ್ಳಗೆ ಅದಾರಿ ನೋಡ್ರಿ. ಅವರು ಮೈಯಲ್ಲಿ ರಕ್ತ ಮಾಂಸ ಕಂಡಿಗೆ ಏನೂ ಇಲ್ಲ ನೋಡಿ. ಅದಕ್ಕೆ ಅವ್ರಿಗೆ ಸ್ವಲ್ಪ ತ್ರಾಸ ಐತ್ರಿ. ಡಾಕ್ಟರ್ ಇವತ್ತು ಸಾಯಂಕಾಲ ಮನೆಗೆ ಕಳಿಸ್ತೀವಿ ಅಂತ ಹೇಳಾರಿ. ಅದಕ್ಕೆ ನಿಮ್ಗೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದಂತ ಪಾತಿ, ಇವ್ರಿಗೂ ಸಾಯಂಕಾಲನ ಕಳಿಸ್ತೀವಿ ಮನೆಗೆ ಅಂತ ಹೇಳಾರ. ಆರಾಮಾಗ್ಯಾರಂತ ಇವರು. ಮತ್ತೆ ಅಂದ್ರ ಅವರು ಡಾಕ್ಟರ್ ಅಂದ್ರಂತ. ಈಗ ಗೌಡ್ರು ಬಂದು ಈಗ ಹೋದ್ರು ನೋಡು. ಎಲ್ಲಾರು ಆರಾಮಾಗ್ಯಾರಿ, ಎಲ್ಲಾರನ್ನ ಸಾಯಂಕಾಲ ಕಳಿಸ್ತಾರಂತ ಹೇಳಿದ್ರು. ಅರೆ ಹಾ, ಗೌಡ್ರು ಅಲ್ಲಿಗೆ ಬಂದಿದ್ರು, ಮಾತಾಡ್ಸಿ ಬಂದ್ರು ನಮ್ಗೆ.